ದೆಹಲಿಯಲ್ಲಿ ಆದಂತಹ ಒಂದು ಬ್ಲಾಸ್ಟ್ ಏನಿದೆ, ರೆಡ್ ಫೋರ್ಟ್ ಹತ್ತಿರ ಆದಂತಹ ಬ್ಲಾಸ್ಟ್ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಅಪ್ಡೇಟ್ ಇದೀಗ ನಿಮ್ಮ ಮುಂದೆ ಬರ್ತಾ ಇದೆ. ಯಾಕಂದ್ರೆ ಈ ಖತರ್ನಾಕ್ ಗ್ಯಾಂಗ್ನ ಹಿಂದಿದ್ದಂತಹ ಮಾಸ್ಟರ್ ಮೈಂಡ್ಗಳು ಎಲ್ಲರೂ ಕೂಡ ವೈದ್ಯರು ಅನ್ನೋದು ಮತ್ತೊಂದು ರಣರೋಚಕ ಸತ್ಯ ನಿಮ್ಮ ಮುಂದೆ. ದೆಹಲಿ ಬ್ಲಾಸ್ಟ್ ಕುರಿತಾದಂತಹ ರಣರೋಚಕ ಸತ್ಯ, ಡೆಲ್ಲಿ ಸ್ಫೋಟದ ತನಿಖೆ ವೇಳೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಹಾಗಾದ್ರೆ ಸ್ಫೋಟಕ ಮಾಹಿತಿ ಏನು? ಟೆರರ್ ಡಾಕ್ಟರ್ಸ್ ಬಳಿ ಸೀಕ್ರೆಟ್ ಡೈರಿಗಳು ಪತ್ತೆಯಾಗಿದೆಯಂತೆ. ಟೆರರ್ ಡಾಕ್ಟರ್ಸ್ ಡೈರಿಯಲ್ಲಿದೆಯಾ ಸ್ಫೋಟದ ರಹಸ್ಯ? ಆ ಸ್ಫೋಟದ ರಹಸ್ಯ ಏನು? ಬರೆದಿಟ್ಟಿದ್ರ ಇವರು? ಮುಜಾಮಿಲ್ ಉಮರ್ಗೆ ಸೇರಿದಂತಹ 3 ಡೈರಿಗಳು ಪತ್ತೆಯಾಗಿದೆ. ಡೈರಿಗಳ ಜೊತೆ ನೋಟ್ಬುಕ್ ಕೂಡ ಪತ್ತೆಯಾಗಿದೆ. ಕೇಸ್ನ ಮತ್ತೊಂದು ರಣರೋಚಕ ಸುದ್ದಿ ಇದೀಗ ನಿಮ್ಮ ಮುಂದೆ. ಯಾಕಂತಂದ್ರೆ ತನಿಖೆ ಮಾಡುವ ಸಂದರ್ಭದಲ್ಲಿ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಟೆರರ್ ಡಾಕ್ಟರ್ಸ್ ಬಳಿ ಸೀಕ್ರೆಟ್ ಡೈರಿಗಳು ಪತ್ತೆಯಾಗಿದೆ. ಆ ಡೈರಿಗಳಲ್ಲಿ ಏನಿದೆ? ಟೆರರ್ ಡಾಕ್ಟರ್ಸ್ ಡೈರಿಯಲ್ಲಿದೆಯಾ ಸ್ಫೋಟದ ರಹಸ್ಯ ಅನ್ನೋ ಪ್ರಶ್ನೆಗೆ ಒಂದಷ್ಟು ಕುರುಹುಗಳು ಸಿಕ್ಕಿದೆ. ಮುಜಾಮಿಲ್ ಉಮರ್ಗೆ ಸೇರಿದಂತಹ 3 ಡೈರಿಗಳು ಇದೀಗ ಪತ್ತೆಯಾಗಿದೆ. ಆ 3 ಡೈರಿಗಳ ಜೊತೆಗೆ ನೋಟ್ಬುಕ್ ಕೂಡ ಪತ್ತೆಯಾಗಿದೆ. ಆ ನೋಟ್ಬುಕ್ ನಲ್ಲಿ ಏನು ಬರೆದಿದ್ದಾರೆ ಇವರು ಅಂತಂದ್ರೆ, ಪದೇ ಪದೇ ಆಪರೇಷನ್ ಅನ್ನುವಂಥ ಒಂದು ಪದ ಅಲ್ಲಿ ಸಿಗುತ್ತೆ. ನೋಡಿ, ವೈದ್ಯರಲ್ವಾ, ಬಹುಶಃ ಆಪರೇಷನ್ ಬಗ್ಗೆ ಏನೋ ಬರೆದಿರಬಹುದು ಅಂತ ಅಂದುಕೊಳ್ಳಬಹುದು. ನೋಡಿ, ಯಾರ್ಯಾರು ಯಾವ್ಯಾವುದಕ್ಕೂ ಕೋಡ್ ವರ್ಡ್ ಇಟ್ಕೊಳ್ತಾರೆ. ಬೇರೆ ಬೇರೆ ಕೋಡ್ ವರ್ಡ್ಗಳನ್ನ ನಾವು ನೋಡಿದ್ದೀವಿ. ಈ ಹಿಂದೆ ತನಿಖೆ ಮಾಡುವ ಸಂದರ್ಭದಲ್ಲಿ ಬಯಲಿಗೆಳೆದಿದ್ದಾರೆ. ವೈದ್ಯರು ಆಪರೇಷನ್ ಅನ್ನೋ ಒಂದನ್ನ ಬರೆಯೋದು ಸರ್ವೇ ಸಾಮಾನ್ಯ. ಆದರೆ ಅವರ ಕೋಡ್ ವರ್ಡ್ ನಲ್ಲಿ ಆಪರೇಷನ್ ಅಂದ್ರೆ ಏನು? ಹಾಗಾದ್ರೆ ಈ ಬ್ಲಾಸ್ಟ್ ನ ಆಪರೇಷನ್ ಬಗ್ಗೆನೇ ಬರೆದಿದ್ರ? ಡೈರಿಗಳ ಜೊತೆ ನೋಟ್ಬುಕ್ ಕೂಡ ಪತ್ತೆಯಾಗಿದೆ. 3 ಡೈರಿಗಳು ಇದೀಗ ಪತ್ತೆಯಾಗಿರುವಂತಹದ್ದು. ಟೆರರ್ ಡಾಕ್ಟರ್ಸ್ ಬಳಿ ಈ ಸೀಕ್ರೆಟ್ ಡೈರಿ ಇದ್ದಿದ್ದಾದ್ರೂ ಯಾಕೆ ಅದ್ರಲ್ಲಿ ಬರೆದಿದ್ದಾದ್ರೂ ಏನು ಅನ್ನುವಂತಹ ನಿಟ್ಟಿನಲ್ಲಿ ದಾಳಿಗೂ ಮುನ್ನ ಉಗ್ರ ಉಮರ್ ಎಲ್ಲಿದ್ದ ಗೊತ್ತಾ? ವೈದ್ಯ ಉಮರ್ ಈತ. ಸ್ಫೋಟಕ್ಕೂ ಮುನ್ನ ಉಮರ್ ಮಸೀದಿಗೆ ಹೋಗಿ ಬಂದಿದ್ದ. ಅಲ್ಲಾ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದ ಅನ್ಸುತ್ತೆ. ನಾನು ಈ ತರ ಸ್ಫೋಟ ಮಾಡ್ತೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತಾನೋ, ಅಥವಾ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಬೆನ್ನು ತಟ್ಟಿ ಸಹಕರಿಸಿ ಅಂತಾನೋ, ಒಟ್ಟಲ್ಲಿ ಮಸೀದಿಗೆ ಹೋಗಿ ಬೇಡ್ಕೊಂಡು ಬಂದಿದ್ದ, ಪ್ರಾರ್ಥನೆ ಸಲ್ಲಿಸಿ ಬಂದಿದ್ದ. ಸೋಮವಾರ ಮಧ್ಯಾಹ್ನ ಮಸೀದಿಗೆ ಭೇಟಿ ನೀಡಿದ್ದ ಈ ಉಮರ್. ಸೋಮವಾರ ಮಧ್ಯಾಹ್ನ ಹೋಗಿ ಬರ್ತಾನೆ. ಮಸೀದಿ ಪಾರ್ಕಿಂಗ್ ಜಾಗದಲ್ಲಿ ಕಾರನ್ನ ಕೂಡ ನಿಲ್ಲಿಸಿದ್ದ ಉಮರ್. ಕಾರ್ ಎಲ್ಲೆಲ್ಲಿ ಹೋಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಪತ್ತೆ ಹಚ್ಚೋ ಸಂದರ್ಭದಲ್ಲಿ ಸ್ಫೋಟಕ ತುಂಬಿದ್ದಂತಹ ಕಾರನ್ನೇ ಆ ಮಸೀದಿ ಬಳಿ ನಿಲ್ಲಿಸಿದ್ದ. ಒಂದಲ್ಲ ಎರಡಲ್ಲ, ಸುಮಾರು 3 ಗಂಟೆಗಳ ಕಾಲ ಮಸೀದಿಯಲ್ಲೇ ಇದ್ದ ಉಮರ್. ಮಸೀದಿಯಲ್ಲಿ ನಮಾಜ್ ಮಾಡಿ ಅಲ್ಲೇ ಇದ್ದ ಸ್ವಲ್ಪ ಹೊತ್ತಿನ ಕಾಲ. ಹಾಗಾದ್ರೆ ಈತನ ಗ್ಯಾಂಗ್ ಅಲ್ಲಿ ಆತನಿಗೆ ಸಿಕ್ಕಿದ್ರ? ಭೇಟಿ ಮಾಡಿದ್ನ? ಮಸೀದಿಯಿಂದ ಸೀದಾ ಬಂದಿದ್ದು ಅವನು ಕೆಂಪು ಕೋಟೆ ಬಳಿ. ದಾಳಿಗೂ ಮುನ್ನ ಉಗ್ರ ಹೋಗಿ ಬಂದಿದ್ದು ಬೇರೆಲ್ಲೂ ಅಲ್ಲ, ಮಸೀದಿಗೆ ಹೋಗಿ ಬಂದಿದ್ದ. ಸ್ಫೋಟಕ್ಕೂ ಮುನ್ನ ಮಸೀದಿಗೆ ಹೋಗಿ ಬಂದು ಪ್ರಾರ್ಥನೆ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಒಂದು 3 ಗಂಟೆಗಳ ಕಾಲ ಅಲ್ಲಿ ಕಾಲವನ್ನ ಕಳೆದಿದ್ದ. ಏನು ಮಾಡ್ದ ಹಾಗಾದ್ರೆ? ಈತನ ಸಹಚರರು ಕೂಡ ಅಲ್ಲಿಗೆ ಬಂದಿದ್ರ, ಅಥವಾ ಏನು ಬೇಡ್ಕೊಂಡು ಬಂದ ಇವನು ಹೋಗಿ? ಈ ಪಕ್ಕಾ ಪ್ಲಾನ್ಡ್ ಆಗಿ ನಡೆದಂತಹ ಈ ಕೇಸ್ನ ಹಿಂದಿನ ಘಟನೆಗಳನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ರಣರೋಚಕ ಅಂತ ಅನ್ಸುತ್ತೆ. 12 ಜನರ ಅಮಾಯಕರ ಪ್ರಾಣ ಹೊರಟೋಗಿದೆ. ಈ ಉಮರ್ ಕೂಡ ಸತ್ ಹೋಗಿದ್ದಾನೆ. ಈತ ನಾನೇ ಸ್ಫೋಟಿಸ್ಕೊಂಡು ಸಾಯ್ತೀನಿ ಅನ್ನುವಂತಹ ಅಂದ್ರೆ ಪಕ್ಕಾ ಪ್ಲಾನ್ಡ್ ಆಗಿ ಹೋಗಿದ್ನ. ಸೊ ಈ ಕಾರನ್ನ, ಸ್ಫೋಟಕ ತುಂಬಿದಂತಹ ಕಾರನ್ನೇನೆ ಮಸೀದಿ ಬಳಿ ನಿಲ್ಲಿಸಿದ್ದ. 3 ಗಂಟೆಗಳ ಕಾಲ ಕಾರ್ ಎಲ್ಲೆಲ್ಲಿ ಹೋಗಿತ್ತು, ಎಲ್ಲೆಲ್ಲಿಂದ ಬಂತು ಅನ್ನೋ ಮಾಹಿತಿಯನ್ನು ಕಲೆ ಹಾಕುವ ಸಂದರ್ಭದಲ್ಲಿ ಈ ಮಾಹಿತಿಗಳು ಕೂಡ ಇದೀಗ ಲಭ್ಯ ಆಗ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಡಿಜಿಟಲ್ ಎಡಿಟರ್ ಆದ ದಿಲೀಪ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ದಿಲೀಪ್, ನೋಡ್ತಾ ಇದ್ದೀವಿ ಈತ ಮಾಡಿದಂತಹ ಕೃತ್ಯಗಳು. ಉಮರ್ ಒಬ್ಬ ವೈದ್ಯ, ಅದರ ಜೊತೆಗೆ ಆಪರೇಷನ್ ಅನ್ನುವಂತಹ ಕೋಡ್ ವರ್ಡ್ ಇವರಿಗೆ ಸಂಬಂಧಪಟ್ಟಂತಹ ಡೈರಿಗಳಲ್ಲಿ, ವೈದ್ಯರ ಡೈರಿಗಳಲ್ಲಿ ಸಿಗ್ತಾ ಇದೆ. ಅದಾದ್ಮೇಲೆ ಉಮರ್ ಮಸೀದಿಗೆ ಹೋಗಿ ಬಂದು ಸ್ಫೋಟ ಮಾಡ್ತಾನೆ ಅಂತಂದ್ರೆ ಇದು ಪಕ್ಕಾ ಪ್ಲಾನ್ಡ್ ಅನ್ನೋದು ಬಹಳ ನೀಟಾಗಿ ಗೊತ್ತಾಗ್ತಾ ಇದೆ. ಬಹಳಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ. ಮತ್ತೆ ಏನೇನೆಲ್ಲ ಲಭ್ಯ ಆಗ್ತಿದೆ? ಶಿಲ್ಪ, ಏನಂದ್ರೆ ಈ ಒಂದು ಉಮರ್ ಏನಿದ್ದಾನೆ ಆತ
ಸಾಗಿ ಬಂದ ದಾರಿ ಮತ್ತೆ ಆತ ತನ್ನ ಕಾರನ್ನ ಮಸೀದಿ ಬಳಿ ನಿಲ್ಸಿದ್ದ 3 ಗಂಟೆ ಕಾಲ, ಇದು ಅತ್ಯಂತ ಮಹತ್ವದ ಗಳಿಗೆ ಆಗುತ್ತೆ ತನಿಖಾಧಿಕಾರಿಗಳಿಗೆ. ಯಾಕಂದ್ರೆ ಆತ ಮಧ್ಯಾಹ್ನ ಆ ಮಸೀದಿಗೆ ಹೋಗ್ತಾನೆ. ಆ ಮಧ್ಯಾಹ್ನ ಮಸೀದಿಗೆ ಹೋದನು ಸುನ್ಹೇರಿ ಮಸೀದಿಯಲ್ಲಿ ಸುಮಾರು 3 ಗಂಟೆಗಳ ಕಾಲ ಏನ್ ಮಾಡ್ದ ಅನ್ನೋದು ಮಹತ್ವದ ಮಾಹಿತಿ ಆಗುತ್ತೆ. ಯಾಕಂದ್ರೆ ಸ್ಫೋಟಕ್ಕೂ ಮುನ್ನ, ಆತ್ಮಾಹುತಿ ದಾಳಿಗೂ ಮುನ್ನ ಆತ 3 ಗಂಟೆಗಳ ಕಾಲ ಮಸೀದಿ ಬಳಿ ವಾಹನವನ್ನ ನಿಲ್ಲಿಸಿದ್ದೇಕೆ? ಒಂದು ವೇಳೆ ಸಂಜೆ ಪೀಕ್ ಅವರ್ಸ್ ನಲ್ಲಿ ಏನಾದ್ರು ಕಾರ್ನ ಬ್ಲಾಸ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತಾ? ಅಥವಾ ಆ ಮಸೀದಿ ಬಳಿ ಆತನಿಗೆ ಯಾರಾದ್ರೂ ಸಂದೇಶ ರವಾನೆ ಮಾಡೋರಿದ್ರ? ಅಥವಾ ಆ ಮಸೀದಿನಲ್ಲಿ ಆತ ಏನಾದ್ರು ನಿರ್ಣಾಯಕ ಸಭೆ ನಡೆಸಿದ್ನಾ? ಅಥವಾ ಮತ್ತೊಂದು ಮೂಲಗಳ ಪ್ರಕಾರ ಏನೊಂದು ತನಿಖಾಧಿಕಾರಿಗಳು ಹೇಳ್ತಿರೋ ರೀತಿಯಲ್ಲಿ ಆ ಸ್ಫೋಟಕವನ್ನ ಆತ ಒಂದು ಕಡೆಯಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದ. ಆ ಒಂದು ಟ್ರಾನ್ಸ್ಪೋರ್ಟ್ ಮಾಡೋ ಮಾರ್ಗವನ್ನ ಏನಾದ್ರು ಅಲ್ಲಿ ಹೇಳೋದಕ್ಕೆ ಅಲ್ಲಿ ನಿಲ್ಸಿದ್ರ? ಹೀಗೆ ಹಲವು ರೀತಿಯಾದಂತ ಪ್ರಶ್ನೆಗಳು ಈಗ ತನಿಖಾಧಿಕಾರಿಗಳ ಮುಂದೆ ಇದೆ. ಜೊತೆಗೆ ಅವ್ರು ಏನು ಡಾಕ್ಟರ್ಗಳು ಏನಿದ್ದಾರೆ ಅವರೆಲ್ಲರೂ ಸೇರ್ಕೊಂಡು 3 ಜನ, ಮುಜಾಮಿಲ್, ಉಮರ್ ಮತ್ತೆ ಮತ್ತೊಬ್ಬ ಏನು ಬಾಂಬ್ ಸ್ಫೋಟದಲ್ಲಿ ಮೃತನಾದ ವೈದ್ಯ ಇದ್ದಾನೆ, ಆತ ಶಾಹೀನ್ ಜೊತೆಗೆ ಏನೆಲ್ಲಾ ಮಾತುಕತೆ ನಡೆಸಿದ್ರು, ಅವರ ಒಟ್ಟಾರೆ ಸಂಚು ಏನಾಗಿತ್ತು, ಈ ಒಂದು 2900 kg ಸ್ಫೋಟಕ ಏನ್ ಪತ್ತಾಯ್ತು ಫರೀದಾಬಾದ್ ನಲ್ಲಿ, ಆ ಸ್ಫೋಟಕಕ್ಕೂ ಈ ಉಗ್ರರಿಗೂ ಏನಾದ್ರು ನೇರವಾದ ನಂಟಿದ್ಯಾ? ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಎನ್ಐಎ ತಂಡದ ತನಿಖೆಯ ಭಾಗವಾಗಿ ಮೊದಲಿಗೆ ಏನೊಂದು FSL ತನಿಖೆಯ ಭಾಗವಾಗಿ ಇವರು ಬಳಸಿರೋ ಸ್ಫೋಟಕ ಯಾವುದು ಅನ್ನೋದು ಈಗಾಗಲೇ ಪತ್ತೆ ಆಗಿದೆ. ಇನ್ನ ಎರಡನೇ ಭಾಗವಾಗಿ ಏನೊಂದು ಸೈಬರ್ ತನಿಖಾಧಿಕಾರಿಗಳು ನಡೆಸಿರೋ ತನಿಖೆಯಲ್ಲಿ ಇವ್ರು ಮಾಡ್ತಿರೋಂತ ಎಲ್ಲಾ ರೀತಿಯ ಚಾರ್ಟ್ಸ್ ಗಳ ಒಂದು ಮಾಹಿತಿ ಕೂಡ ಈಗಾಗಲೇ ಬಹಿರಂಗ ಆಗಿದೆ. ಇದೀಗ ಬಹಿರಂಗ ಆಗಿರೋದು ಡೈರಿಗಳ ಮಾಹಿತಿ. ಈ ಡೈರಿಗಳ ಮಾಹಿತಿ ನಿಜಕ್ಕೂ ಅಚ್ಚರಿಯಾಗಿದೆ. ನೀವ್ ಹೇಳ್ದಂಗೆ ಅವರು ಡಾಕ್ಟರ್ಗಳು ಅವರು ಯಾವ ಆಪರೇಷನ್ ಬಗ್ಗೆ ಮಾತಾಡ್ತಿದ್ರು ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಿ ಈ ಡೈರಿಯಲ್ಲಿರೋ ಏನೊಂದು ಕೋಡ್ ವರ್ಡ್ ಇದೆ, ಆ ಕೋಡ್ ವರ್ಡ್ ಡಿಕೋಡ್ ಮಾಡಿದಾಗ ಸ್ಪಷ್ಟವಾದ ಮಾಹಿತಿ ಸಿಗ್ಬೋದು ಅನ್ಸುತ್ತೆ ಶಿಲ್ಪಾ. ಓಕೆ, ಧನ್ಯವಾದ ದಿಲೀಪ್ ಡೀಟೇಲ್ಸ್ಗಾಗಿ. ಆಪರೇಷನ್ ಅನ್ನುವಂತಹ ಈ ಒಂದು ಕೋಡ್ ವರ್ಡ್ ಏನಿದೆ ಇದನ್ನ ಬಿಡಿಸಿದಾಗ ಈ ಆಪರೇಷನ್ ಬ್ಲಾಸ್ಟ್ ಆಪರೇಷನ್ ಅಥವಾ ವೈದ್ಯರು ಜೀವ ಉಳಿಸೋದಕ್ಕೆ ಮಾಡ್ತಾ ಇದ್ದ ನಿಜವಾದ ಆಪರೇಷನ್ ಗೊತ್ತಿಲ್ಲ. ಈ ಕುರಿತಾದಂತಹ ತನಿಖೆ ಆಗಬೇಕಾಗಿದೆ. ಇನ್ನಷ್ಟೇ ಮಾಹಿತಿ ಒಂದೊಂದಾಗಿ ಹೊರಬರಬೇಕಾಗಿದೆ. ಆ ಕುರಿತ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಕೊಡ್ತಾ ಹೋಗ್ತೀವಿ.